Hello everyone. ನಮಸ್ತೆ. ವೆಲ್ಕಮ್ ಟು ಸೋಲ್ಫುಲ್ ಟ್ಯಾರೋ. ಹೇಗಿದ್ದೀರಾ ಎಲ್ರು? ಹ್ಯಾಪಿಯಾಗಿರಿ. ಇವತ್ತು ನಮ್ಮ ಟಾಪಿಕ್ ಬಂದು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಸಿಗ್ತಾ ಇದೆ ಅಂತ ನೋಡೋಣ. ನಿಮ್ಗೆ ಮತ್ತೆ ನಿಮ್ ರಿಲೇಶನ್ಶಿಪ್ಗೆ ಏನ್ ಹಿಂಟ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋಗೆ ಎಂಟ್ರಿ ಆಗೋಣ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ಎವ್ರಿ ವೀಕ್ ವಿಡಿಯೋಸ್ ಬರ್ತಾ ಇರುತ್ತೆ, ಎವ್ರಿ ಡೇ ವಿಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಮಾಡೋಣ. ಏಸ್ ಆಫ್ ವ್ಯಾಂಡ್ಸ್, ಸಕ್ಸಸ್, ಕಿಂಗ್ ಆಫ್ ವ್ಯಾಂಡ್ಸ್, ದಿ ಲವರ್ಸ್, ದಿ ಎಂಪರರ್, ಟೂ ಆಫ್ ಕಪ್ಸ್, ಬ್ಯಾಕ್ ಆಫ್ ದಿ ಡೆಕ್, ಕ್ವೀನ್ ಆಫ್ ಕಪ್ಸ್. ಗೈಸ್, ಏನು ಅಂತಂದ್ರೆ ಇಲ್ಲಿ ನ್ಯೂ ಬಿಗಿನಿಂಗ್ ಇದೆ, ಆಕ್ಷನ್ಸ್ ಇದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ, ಬಿಗ್ ಸಕ್ಸಸ್ ಇದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಆ ಪರ್ಸನ್ ಜೆನ್ಯೂನ್ ಪರ್ಸನ್, ಬಟ್ ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಇದೆ. ಅಂಡ್ ಸೆಲ್ಫ್ ಲವ್, ನಿಮ್ ಕಡೆ ಸೆಲ್ಫ್ ಲವ್ ಅನ್ನೋದು ತುಂಬಾ ಇದೆ. ಸೆಲ್ಫ್ ಗ್ರೋತ್ ಕೂಡ ಚೆನ್ನಾಗಿದೆ. ಮತ್ತೆ ಎಕ್ಸ್ಚೇಂಜ್, ಈ ರಿಲೇಶನ್ಶಿಪ್ ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ತುಂಬಾ ಚೆನ್ನಾಗಿದೆ. ಪಾಸಿಟಿವ್ ಆಗಿ ಬಂದಿದೆ ಈ ರಿಲೇಶನ್ಶಿಪ್ ನಿಮ್ದು. ಯೂನಿವರ್ಸ್ ಹೇಳ್ತಾ ಇದ್ದಾರೆ ಬಿಗ್ ಸಕ್ಸಸ್ ಇದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಈ ಫಿಸಿಕಲ್ ಅಟ್ರಾಕ್ಷನ್ ಒಂದ್ ಬಿಟ್ರೆ ಬೇರೆ ಏನು ನೆಗೆಟಿವ್ ಅನ್ನೋದೇ ಇಲ್ಲ ನಿಮ್ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಈಸಿಯಾಗಿ ಅನ್ನೋದಕ್ಕಿಂತ ಮೇ ಬಿ ಒಂದ್ ಈಸಿ ವೇನಲ್ಲೇ ಹೋಗ್ತಾ ಇದೆ ನಿಮ್ ರಿಲೇಶನ್ಶಿಪ್. ಈ ಜನರೇಷನ್ ಅಲ್ಲಿ ಈ ತರ ಇರೋದು ತುಂಬಾ ಕಷ್ಟ ಇದೆ. ಎಲ್ಲ ಈಗೋ ಪ್ಲೇ ಮಾಡೋ ಟೈಮಲ್ಲಿ ಈ ತರ ರಿಲೇಶನ್ಶಿಪ್ ಇದೆ ಅಂತಂದ್ರೆ ಯು ಆರ್ ಗ್ರೇಟ್ ಪರ್ಸನ್. ಬಿಕಾಸ್ ಆಕ್ಷನ್ಸ್ ಅನ್ನೋದು ತುಂಬಾ ಚೆನ್ನಾಗಿದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಡೇ ಬೈ ಡೇ ಗ್ರೋ ಆಗ್ತಾ ಇದೆ, ಸಕ್ಸಸ್ ಇದೆ, ನೀವು ಕ್ವೀನ್ ಆಗಿದ್ದೀರಾ, ಕಿಂಗ್ ಇದ್ದಾರೆ ಇಲ್ಲಿ. ನಿಮ್ ಪರ್ಸನ್ ಕಿಂಗ್, ಅವರು ಆಕ್ಷನ್ಸ್ ತಗೊಳ್ಳೋದ್ರಲ್ಲಿ ತುಂಬಾ ಫಾಸ್ಟ್ ಇದ್ದಾರೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ತುಂಬಾ ಚೆನ್ನಾಗಿದೆ ಇದರಲ್ಲಿ. ಈಕ್ವಲ್ ಆಗಿದೆ, ನೀವು ಟೈಮ್ ಕೊಡ್ತಾ ಇದ್ದೀರಾ, ಅವರು ಟೈಮ್ ಕೊಡ್ತಾ ಇದ್ದಾರೆ. ಬಟ್ ಈ ರೀಡಿಂಗ್ ಎಲ್ರಿಗೂ ಅನ್ವಯಿಸೋದಿಲ್ಲ. ಪ್ಲೀಸ್ ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಅಷ್ಟೇ ಹೇಳೋದು. ಕ್ಲಾರಿಫೈ ಮಾಡೋಣ. ಇದು ಕ್ಲಾರಿಫೈ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಏನಂದ್ರೆ ಇಲ್ಲಿ ಎಲ್ಲ ಪಾಸಿಟಿವ್ ಆಗಿ ಬಂದಿರೋದ್ರಿಂದ ಇಲ್ಲಿ ಕ್ಲಾರಿಫೈ ಮಾಡೋ ಅವಶ್ಯಕತೆ ಇಲ್ಲ. ನೋಡೋಣ ಆದ್ರೂ. ಏಸ್ ಆಫ್ ಹ್ಯಾಂಡ್ಸ್, ಪಾಸ್ಟ್ ಅಲ್ಲಿ ನಿಮ್ ರಿಲೇಶನ್ಶಿಪ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಬಟ್ ಈಗ ಆಗಿಲ್ಲ, ತುಂಬಾ ಪಾಸಿಟಿವ್ ಆಗಿ ನಡೀತಾ ಇದೆ. ಓಕೆ, ಅವರು ನಿಮ್ಗೋಸ್ಕರ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಪಾಸ್ಟ್ ಅಲ್ಲಿ ಮೇ ಬಿ ರಿಲೇಶನ್ಶಿಪ್ ಪಾಸ್ಟ್ ಅಲ್ಲಿ ಈ ತರ ಇರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ. ಇಬ್ರು ಕಷ್ಟಪಟ್ಟಿದ್ದೀರಾ ಈ ರಿಲೇಶನ್ಶಿಪ್ ನ ಈ ಮಟ್ಟಕ್ಕೆ ತಗೊಂಡ್ಬರೋದಿಕ್ಕೆ, ಇಬ್ರು ಕಷ್ಟಪಟ್ಟಿದ್ದೀರಾ. ಸೊ ಅದಕ್ಕೆ ಮ್ಯಾರೇಜ್ ಕಾರ್ಡ್, ಬಿಗ್ ಗೆಸ್ ಅನ್ನೋದಿದೆ, ಮ್ಯಾರೇಜ್ ಕಾರ್ಡ್ ಇದು. ಬಟ್ ಆ ಪರ್ಸನ್ ಸ್ವಲ್ಪ ಈಗೋಯಿಸ್ಟಿಕ್ ಪರ್ಸನ್. ಅವರು ಪಾಸ್ಟ್ ಅಲ್ಲಿ ಕಷ್ಟಪಟ್ಟಿದ್ದಾರೆ, ಯೋಚನೆ ಮಾಡಿದ್ದಾರೆ. ಬಿಟ್ರೆ ಇನ್ನೇನಿಲ್ಲ. ಬಟ್ ಇಬ್ರು ತುಂಬಾನೇ ಕಷ್ಟಪಟ್ಟಿದ್ದೀರಾ ಈ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ. ನೀವಿಬ್ರು ಹಾಕಿರೋ ಎಫರ್ಟ್ಸ್ ಇವತ್ತು ಈ ಮಟ್ಟಕ್ಕೆ ತಗೊಂಡ್ಬಂದಿದೆ. ಇಬ್ರು ಹ್ಯಾಪಿ ಆಗಿದ್ದೀರಾ, ಹ್ಯಾಪಿ ಫ್ಯಾಮಿಲಿ ಇದೆ. ಬಟ್ ಸ್ವಲ್ಪ ಈಗೋ ಪ್ಲೇ ಮಾಡುತ್ತೆ ನಿಮ್ಮಿಬ್ರಲ್ಲಿ. ಬಿಕಾಸ್ ಒಂದು ಸೆಲ್ಫ್ ಇದೆ, ಒಂದು ವಾಕವೇ ಇದೆ. ಅದು ಈಗೋ ಇಂದಾನೇ ವಾಕವೇ ಮಾಡ್ತಾರೆ. ನೀವು ನಿಮ್ ಸೆಲ್ಫ್ ನಂದೇನ್ ಮೀನ್ಸ್, ಇವಾಗ ಯಾರಾದ್ರೂ ಕಾಲ್ ಮಾಡಿಲ್ಲ ಅಂತಂದ್ರೆ ನೀನ್ ಯಾಕೆ ಫಸ್ಟ್ ಮಾಡಿಲ್ಲ, ನೀನೇ ಮಾಡ್ಬೇಕಿತ್ತು ಅನ್ನೋ ಒಂದು ಈಗೋ ಪ್ಲೇ. ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ತೋರಿಸುತ್ತೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಆ ವ್ಯಕ್ತಿಗೆ ನೀವಂದ್ರೆ ತುಂಬಾನೇ ಇಷ್ಟ. ಇಬ್ರು ಸೇಮ್ ಎಫರ್ಟ್ಸ್ ಹಾಕಿ ಈ ರಿಲೇಶನ್ಶಿಪ್ ನ
ತುಂಬಾ ಚೆನ್ನಾಗಿ ಮುಂದೆ ತಗೊಂಡ್ ಬಂದಿದ್ದೀರಾ. ಇನ್ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಈ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಬಿಗ್ ಎಕ್ಸ್ ಬಿಗ್ ಎಸ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಸಕ್ಸಸ್ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ಈ ತರ ವ್ಯಕ್ತಿ ನಿಮ್ ಪರ್ಸನ್ ಆಗಿದ್ರೆ ದಯವಿಟ್ಟು ಬಿಟ್ಕೊಟ್ಬಿಡಿ. ಅವ್ರನ್ನೂ ಅಷ್ಟೇ, ಅವರು ನಿಮ್ಮನ್ನ ಬಿಟ್ಕೊಡ್ಬಾರ್ದು. ಚೆನ್ನಾಗಿದೆ. ಗೈಡೆನ್ಸ್ ನೋಡೋಣ, ಇದಕ್ಕೆ ಗೈಡೆನ್ಸ್ ಏನ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಪ್ರೋಗ್ರೆಸ್ ಏನ್ ಗೊತ್ತಾ ಗೈಸ್, ಅವರು ಸ್ಟಕ್ ಆಗ್ಬಿಟ್ಟಿದ್ದಾರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಅದೇ ಒಂದು ಗುಡ್ ನ್ಯೂಸ್ ಅಲ್ವಾ. ಅವ್ರಿಗೆ ನೀವೇ ಬೇಕು. ನಿಮ್ ರಿಲೇಶನ್ಶಿಪ್ ಅಲ್ಲೇ ಅವರು ಸ್ಟಕ್ ಆಗಿದ್ದಾರೆ. ಓಕೆನಾ. ಈ ರಿಲೇಶನ್ಶಿಪ್ ಈಕ್ವಲ್ ಆಗಿ ಹೋಯ್ತು, ಪ್ರೋಗ್ರೆಸ್ ತೋರಿಸ್ತು ಅಂತಂದ್ರೆ, ಒಂದ್ ಈಕ್ವಲ್ ಆಗಿ ಈಗ ಹೆಂಗೆ ನೀವು ಫಸ್ಟ್ ಎಫರ್ಟ್ಸ್ ಹಾಕಿ ಈಗ ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದ್ರೆ ಅದು ಪ್ರೋಗ್ರೆಸ್ ಇತ್ತೇ ಬಂತು. ಇನ್ನೂ ಪ್ರೋಗ್ರೆಸ್ ತಗೊಂಡೋಯ್ತು ಅಂತಂದ್ರೆ ಇದು ಮ್ಯಾರೇಜ್ ವರ್ಗೂ ಹೋಗುತ್ತೆ ಈ ರಿಲೇಶನ್ಶಿಪ್. ಓಕೆನಾ. ಅಷ್ಟು ಬಿಟ್ರೆ ಇನ್ನೇನು ಡಿಫಿಕಲ್ಟ್ ಆಗ್ಲಿ, ಇನ್ನೇನ್ ಟೆನ್ಷನ್ಸ್ ಆಗ್ಲಿ ಏನೂ ಇಲ್ಲ ಈ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನೀವು ಪಡ್ಬೇಕಾಗಿದ್ದ ಕಷ್ಟ ಎಲ್ಲಾನು ಹಿಂದೆನೆ ಪಟ್ಬಿಟ್ಟಿದ್ದೀರಾ. ಇದು ಆಲ್ರೆಡಿ ಸಕ್ಸಸ್ ವೇನಲ್ಲಿ ತಗೊಂಡ್ ಬಂದ್ಬಿಟ್ಟಿದ್ದೀರಾ. ಮೇ ಬಿ ನೀವು ಮೀಟ್ ಮಾಡೋದು ಸ್ವಲ್ಪ ದೂರ ಲಾಂಗ್ ಡಿಸ್ಟೆನ್ಸ್ ಏನಾದ್ರು ರಿಲೇಶನ್ಶಿಪ್ ಇತ್ತು ಅಂತಂದ್ರೆ ಅವರು ನಿಮ್ಮನ್ನ ಹುಡುಕ್ತಾ ಇರ್ತಾರೆ, ನಿಮ್ ಫೋಟೋಸ್ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮನ್ನ. ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಆ ವ್ಯಕ್ತಿಗೂ ನೀವಂದ್ರೆ ತುಂಬಾ ಇಷ್ಟ, ನೀವಂದ್ರೂ ಆ ವ್ಯಕ್ತಿಗೆ ತುಂಬಾ ಇಷ್ಟ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದ್ರೂ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇರುತ್ತೆ, ನನ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.